ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬೆಳಕು ಟಿವಿ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಕಾಮರ್ಸ್ ಬಿಸ್ನೆಸ್ ನೀವು ಹೇಗೆ ಸ್ಟಾರ್ಟ್ ಮಾಡೋದು ಅಂತ ನೋಡೋಣ. ಕಾಮರ್ಸ್ ಬಿಸ್ನೆಸ್ ಅಂದ್ರೆ ಇವಾಗ ಅಮೆಝಾನ್ ಇರ್ಬೋದು, ಫ್ಲಿಪ್ಕಾರ್ಟ್, ಮೀಶೋ, ಮಿಂತ್ರಾ ಇದರಲ್ಲೆಲ್ಲ ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ತಾರಲ್ಲ, ಅದನ್ನೇ ಒಂದು ಕಾಮರ್ಸ್ ಬಿಸ್ನೆಸ್ ಅಂತ ಕರಿತೀವಿ. ನೀವು ಕೂಡ ಒಂದು ಸೆಲ್ಲರ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಡು ನೀವು ಕೂಡ ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಸೇಲ್ ಮಾಡಬಹುದು. ಸೆಲ್ಲರ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೋಬೇಕಂತಂದ್ರೆ ಯಾವ್ದೆಲ್ಲ ಡಾಕ್ಯುಮೆಂಟ್ಸ್ ನಿಮಗೆ ನೀಡ್ ಇರುತ್ತೆ ಅಂತ ಅನ್ಬಿಟ್ಟು ನೋಡೋಣ. ಮತ್ತೆ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಅಂತ ಕೂಡ ನೋಡೋಣ. ಈ ಪೂರ್ತಿ ವಿಡಿಯೋ ನೋಡಿದ್ರೆ ಎಲ್ಲ ಇನ್ಫಾರ್ಮೇಶನ್ ತಿಳಿಯುತ್ತೆ. ಮೊದಲನೇದಾಗಿ ನೀವು ಕಾಮರ್ಸ್ ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರ ಅನ್ನೋದಾದ್ರೆ ನೀವು ಯಾವ ಪ್ರಾಡಕ್ಟ್ ನ ಸೇಲ್ ಮಾಡ್ತೀರ ಅನ್ನೋದ್ರ ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ಒಂದು ಫುಡ್ ಪ್ರಾಡಕ್ಟ್, ಇಲ್ಲ ಯಾವ್ದಾದ್ರು ಒಂದು ಕ್ಲಾತ್, ಇಲ್ಲ ಕಿಡ್ಸ್ ಕ್ಲಾತ್ ಇರ್ಬೋದು, ಇಲ್ಲ ಎಲೆಕ್ಟ್ರಿಕಲ್ ಐಟಮ್ಸ್ ಇರ್ಬೋದು, ಅಥವಾ ಒಂದು ಏನು ಹೋಮ್ ಅಪ್ಲಯನ್ಸಸ್ ಇರ್ಬೋದು. ಯಾವುದೇ ಒಂದು ಪ್ರಾಡಕ್ಟ್ ನೀವೇನು ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲಿ ನೋಡ್ತೀರಾ ಅಥವಾ ಮೀಶೋನಲ್ಲಿ ನೋಡ್ತೀರಾ, ಎಲ್ಲ ಪ್ರಾಡಕ್ಟ್ ನೀವು ಕೂಡ ಸೇಲ್ ಮಾಡ್ಬೋದು. ಅದನ್ನ ಫಸ್ಟ್ ಯಾವ ಪ್ರಾಡಕ್ಟ್ ಸೇಲ್ ಮಾಡ್ತೀರಾ ಅಂದ್ಬಿಟ್ಟು ನೀವು ಫಸ್ಟ್ ಡಿಸೈಡ್ ಮಾಡ್ಕೋಬೇಕು. ಅದಾದ್ಮೇಲೆ ಇವಾಗ ಯಾವುದೇ ಒಂದು ಫುಡ್ ರಿಲೇಟೆಡ್ ಪ್ರಾಡಕ್ಟ್ಸ್ ಆದ್ರೆ ಅದಕ್ಕೆ ಫುಡ್ ಲೈಸೆನ್ಸ್ ಎಲ್ಲ ಬೇಕಾಗುತ್ತೆ. ಇಲ್ಲ ಫುಡ್ ರಿಲೇಟೆಡ್ ಇಲ್ಲ ನಾನ್ ಫುಡ್ ರಿಲೇಟೆಡ್ ಅಂತಂದ್ರೆ ನೀವು ಒಂದು GST ಅನ್ನ ಮಾಡಿಸ್ಕೋಬೇಕಾಗುತ್ತೆ. GST ಕಂಪಲ್ಸರಿ. ಇವಾಗ ಅಮೆಝಾನ್ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು, ಇದರಲ್ಲಿ ನೀವೇನಾದ್ರೂ ಮೀಶೋ ಅಲ್ಲೆಲ್ಲ ಕಡೆ ಏನಾದ್ರೂ ನೀವು ಮಾಡ್ಕೋಬೇಕು ಒಂದು ಸೆಲ್ಲರ್ ರಿಜಿಸ್ಟ್ರೇಷನ್ ಅಕೌಂಟ್ ಅಂದ್ರೆ GST ಕಂಪಲ್ಸರಿ ಆಗಿರುತ್ತೆ. ಮೀಶೋನಲ್ಲಿ ಒಂದು ಆಪ್ಷನ್ ಇದೆ ವಿತೌಟ್ GST, ಅದು ಪ್ರಾವಿಷನಲ್ ID ಅಂತ ಬರುತ್ತೆ. ಬಟ್ ಅದು ಲಿಮಿಟೆಡ್ ಇರುತ್ತೆ, ವಿತ್ ಇನ್ ಕರ್ನಾಟಕದಲ್ಲಿ ಮಾತ್ರ ಸೇಲ್ ಮಾಡ್ಬೇಕಂತ ಇದಿರುತ್ತೆ. ಬಟ್ ನೀವು GST ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಮೀಶೋ, ಫ್ಲಿಪ್ಕಾರ್ಟ್, ಅಮೆಝಾನ್ ಎಲ್ಲದರಲ್ಲೂ ಸೇಲ್ ಮಾಡ್ಕೋಬಹುದು. ಇದಕ್ಕೆ ಇಂಥದೇ ಐಟಮ್ ಅಂತ ಏನಿಲ್ಲ. ನೀವು ಫುಡ್ ಪ್ರಾಡಕ್ಟ್ ಇಂದ ಹಿಡಿದು ಎಲ್ಲಾ ರೀತಿ ಪ್ರಾಡಕ್ಟ್ ನಿಮ್ಗೆ ಯಾವ್ದು ನಿಮ್ಗೆ ನಾಲೆಡ್ಜ್ ಇರುತ್ತಲ್ಲ ಆ ಪ್ರಾಡಕ್ಟ್ ಅಲ್ಲಿ ಎಲ್ಲಿ ಸಿಗುತ್ತೆ, ಒಂದು ಬಲ್ಕ್ ಆಗಿ ತಗೊಂಡು ನೀವು ಸೇಲ್ ಮಾಡ್ಬೇಕಂತ ಅಂದಾಗ ಆ ಪ್ರಾಡಕ್ಟ್ ಅಲ್ಲಿ ನಿಮ್ಗೆ ನಾಲೆಡ್ಜ್ ಇರ್ಬೇಕಂತ ಪ್ರಾಡಕ್ಟ್ ನ ನೀವು ಮತ್ತೆ ಯಾವ್ದು ಫಾಸ್ಟ್ ಮೂವಿಂಗ್ ಇದೆ ಅಂತ ಕೂಡ ನೋಡ್ಕೋಬೇಕಾಗತ್ತೆ. ಅದು ನೋಡ್ಕೊಂಡು ನೀವು ಪ್ರಾಡಕ್ಟ್ ಅನ್ನ ಸೇಲ್ ಮಾಡೋದಕ್ಕೆ ಡಿಸೈಡ್ ಮಾಡ್ಕೋಬೇಕು. ಇದು ಮೊದಲನೇ ಪಾಯಿಂಟ್. ಅಂದ್ರೆ ನೀವು ಫಸ್ಟ್ ಪ್ರಾಡಕ್ಟ್ ನ ಸೆಲೆಕ್ಷನ್ ಮಾಡ್ಕೊಳ್ಳೋದು ಒಂದು ಮೇನ್ ಪಾಯಿಂಟ್ ಆಗಿರುತ್ತೆ. ಅದಾದ್ಮೇಲೆ ಒಂದು ಡಾಕ್ಯುಮೆಂಟೇಶನ್ ಕೂಡ ನೀವು ರೆಡಿ ಮಾಡಿಸ್ಕೋಬೇಕಾಗುತ್ತೆ. ಡಾಕ್ಯುಮೆಂಟೇಶನ್ ಅಂದ್ರೆ ಇವಾಗ GST ರಿಜಿಸ್ಟ್ರೇಷನ್ ಕಂಪಲ್ಸರಿ ಇರುತ್ತೆ. GST ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಮತ್ತೆ ಫುಡ್ ರಿಲೇಟೆಡ್ ಪ್ರಾಡಕ್ಟ್ ಅಂದ್ರೆ ಫುಡ್ ಒಂದು ಲೈಸೆನ್ಸ್ ಕೂಡ ನೀವು ಮಾಡಿಸ್ಕೋಬೇಕಾಗುತ್ತೆ. GST ಇರ್ಬೋದು ಅಥವಾ ಫುಡ್ ಲೈಸೆನ್ಸ್ ಇರ್ಬೋದು. ಡಾಕ್ಯುಮೆಂಟ್ಸ್ ಏನಾದ್ರು ಬೇಕಂದ್ರೆ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಲೈಸೆನ್ಸ್ ಕೂಡ ನೀವು ಮಾಡಿಸ್ಕೋಬಹುದು. ಲೈಸೆನ್ಸ್ ಮಾಡಿಸ್ಕೊಂಡು ಆಮೇಲೆ ಒಂದು ಇದನ್ನ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಇದು ಕಾಮರ್ಸ್ ಬಿಸ್ನೆಸ್ ಅನ್ನ. ನೀವು GST ರಿಜಿಸ್ಟ್ರೇಷನ್ ಎಲ್ಲ ಆದ್ಮೇಲೆ ಒಂದು ಅಮೆಝಾನ್, ಫ್ಲಿಪ್ಕಾರ್ಟ್ ಮತ್ತೆ ನೀವು ಒಂದು ಮೀಶೋನಲ್ಲಿ ಸೆಲ್ಲರ್ ಅಕೌಂಟ್ ಅಂತ ಅಂದ್ಬಿಟ್ಟು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸೆಲ್ಲರ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಬಿಟ್ಟು ಅದಾದ್ಮೇಲೆ ನೀವು ಪ್ರಾಡಕ್ಟ್ ಕೆಟಲಾಗ್ ಎಲ್ಲ ರೆಡಿ ಮಾಡ್ಕೊಂಡು ಪ್ರಾಡಕ್ಟ್ ಲಿಸ್ಟಿಂಗ್ ಎಲ್ಲ ಮಾಡ್ಕೋಬೇಕಾಗುತ್ತೆ. ಅದೆಲ್ಲ ಲಿಸ್ಟಿಂಗ್ ಎಲ್ಲ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಆರ್ಡರ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಗಿನ್ನ ಡೀಟೈಲ್ ಆಗಿ ಒಂದು ಸೆಲ್ಲರ್ ರಿಜಿಸ್ಟ್ರೇಷನ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು ಅಂದ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಸಪ್ರೇಟ್ ರಿಜಿಸ್ಟ್ರೇಷನ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದು ಕೂಡ ತೋರಿಸ್ತೀವಿ. ಅದ್ರ ಪ್ರಕಾರ ನೀವು ಮಾಡ್ಕೋಬಹುದು. ಮತ್ತೆ ಒಂದು ಪ್ರಾಡಕ್ಟ್ ಅನ್ನ ನೀವು ಲಿಸ್ಟಿಂಗ್ ಎಲ್ಲ ಮಾಡ್ಕೊಂಡು ನಿಮ್ದು ಆನ್ ಬೋರ್ಡಿಂಗ್ ಅಂತ ಏನಿರುತ್ತೆ ಅದು ಆನ್ ಬೋರ್ಡಿಂಗ್ ಆದ್ಮೇಲೆ ನೀವು ಪ್ರಾಡಕ್ಟ್ ನಿಮ್ಗೆ ಏನು ಆರ್ಡರ್ ಬರುತ್ತೆ ಅದು ಪ್ರಾಡಕ್ಟ್ ನ ನೀವು ಸೇಲ್ ಮಾಡ್ಬೇಕಾಗತ್ತೆ. ಮತ್ತೆ ಇನ್ನೊಂದು ಅವ್ರದ್ದು ಕಮಿಷನ್ ಎಲ್ಲ ಇರುತ್ತೆ. ಕಮಿಷನ್ ಬೇಸಿಸ್ ಮೇಲೆ ಅವರು ವರ್ಕ್ ಮಾಡ್ತಾರೆ. ನೀವು ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಅವ್ರದ್ದು ಕಮಿಷನ್ ಬೇಸಿಸ್ ತಿಳ್ಕೊಬೇಕು ಅಂದ್ರೆ ನಾನು ತೋರಿಸ್ತೀನಿ ಹೇಗೆ ಅವ್ರದ್ದು ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ಮಾಡ್ಬೇಕಂತ. ಅದೇ ರೀತಿ ನೀವು ವೆಬ್ಸೈಟ್ ಅಲ್ಲಿ ಹೋಗಿ ಅವ್ರದ್ದೆಲ್ಲ ಚೆಕ್ ಮಾಡಿದ್ರೆ ಏನೇನು ಕಮಿಷನ್ ಇರುತ್ತೆ, ಇವಾಗ ಒಂದು ಐಟಮ್ ಸೇಲ್ ಮಾಡಿದ್ರೆ ನಿಮ್ಗೆ ಎಷ್ಟು ಸಿಗುತ್ತೆ ಅದರಲ್ಲಿ ಅಂತ ಅಂದ್ಬಿಟ್ಟು ಎಲ್ಲ ಡೀಟೇಲ್ ಆಗಿ ಇನ್ನೊಂದ್ಸತಿ ವೆಬ್ಸೈಟ್ ಅನ್ನೆಲ್ಲ ನೀವು ನೋಡ್ಬಿಟ್ಟು ಆಮೇಲೆ ಒಂದು ಲಿಸ್ಟಿಂಗ್ ಎಲ್ಲ ನೋಡ್ಕೊಂಡು ನೀವು ಪ್ಲಾನ್ ಮಾಡ್ಕೋಬೇಕಾಗತ್ತೆ. ಹಾಗೆ ಮೀಶೋ ಸೆಲ್ಲರ್ ಅಕೌಂಟ್ ಅಲ್ಲಿ ನೀವು ಹೇಗೆ ಸೆಲ್ಲರ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ನೋಡೋಣ. ಮೀಶೋ ಸೆಲ್ಲರ್ ಅಕೌಂಟ್ ಅಂತ ಹೊಡೆದ್ರೆ ಇಲ್ಲಿ ನಿಮ್ಗೆ ಒಂದು ಇದು ಓಪನ್ ಆಗುತ್ತೆ, ಒಂದು ಪೇಜ್ ನೋಡಿ. ಇಲ್ಲಿ ಫ್ಲಿಪ್ಕಾರ್ಟ್ ಬಂದಿದೆ, ಫ್ಲಿಪ್ಕಾರ್ಟ್ ಮೀಶೋದಲ್ಲಿದೆ ನೋಡಿ. ಇಲ್ಲಿ ಸೆಲ್ ಆನ್ ಆನ್ಲೈನ್ ಮೀಶೋ 0% ಕಮಿಷನ್ ಅಂತ ಇದೆ ನೋಡಿ. ಇಲ್ಲಿ ಸ್ಟಾರ್ಟ್ ಸೆಲ್ಲಿಂಗ್ ಅಂತ ಇದೆಯಲ್ಲ, ಇಲ್ಲಿ ಹೋದ್ರೆ ನಿಮ್ಗೆ ಅವ್ರದ್ದು ಒಂದು ಹೆಂಗೆ ನೀವು ಸೆಲ್ಲರ್ ಅಕೌಂಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಂತ ಅಂದ್ಬಿಟ್ಟು ಇದ್ರಲ್ಲೇ ತೋರಿಸ್ತಾರೆ ನಿಮ್ಗೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ OTP ಹಾಕೊಂಡು ಒಂದು ಅಕೌಂಟ್ ನ ಕ್ರಿಯೇಟ್ ಮಾಡ್ಕೋಬೇಕು. ಫಸ್ಟ್ ಅವ್ರದ್ದು ಕಮಿಷನ್ ಎಲ್ಲ ಏನೇನು ಇರುತ್ತೆ ಅಂತ ನಿಮ್ಗೆ ಯಾವ ಪೇಜಲ್ಲಿ ಇರುತ್ತೆ ಅಂತ ನೋಡೋದಾದ್ರೆ ನೀವು ಇದೇ ಪೇಜಲ್ಲೇ ಹೋದ್ರೆ ಕೆಳಗಡೆ ಅವ್ರದ್ದು 0% ಕಮಿಷನ್ ಅಂತ ಇದೆ. ಬಟ್ ಅವ್ರ ಪ್ಯಾಕಿಂಗ್ ಹೋಗಿ ಬುಕ್ಕಿಂಗ್ ಹೋಗಿ ಎಲ್ಲಾನು ಅವ್ರದ್ದು ಏನಿರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಎಲ್ಲ ನಿಮ್ಗೆ ಡೀಟೇಲ್ ಇರುತ್ತೆ. ಇಲ್ಲಿ ಪ್ರೈಸಿಂಗ್ ಅಂಡ್ ಕಮಿಷನ್ ಅಂತ ಇದೆ ನೋಡಿ. ಲಾಸ್ಟ್ ಅಲ್ಲಿ ಪ್ರೈಸಿಂಗ್ ಅಂಡ್ ಕಮಿಷನ್ ಅಂತ ಆದ ಕೂಡ ಇಲ್ಲಿ ಮೊಬೈಲ್ ನಂಬರ್ ಹಾಕಿ ಸ್ಟಾರ್ಟ್ ಸೆಲ್ಲಿಂಗ್ ಅಂತ ಕೊಡಿ. ಅಲ್ಲಿ ತೋರಿಸುತ್ತೆ. ಇಲ್ಲಿ ನೋ ರಿಜಿಸ್ಟ್ರೇಷನ್ ಫೀಸ್ ಅಂತ ಇದೆ, ನೋ ಕಲೆಕ್ಷನ್ ಫೀಸ್ ಮತ್ತು ನೋ ಪೆನಾಲ್ಟಿ ಅಂತ ಕೂಡ ಇದೆ. ಪೇಮೆಂಟ್ ಸೈಕಲ್ ಬಂದ್ಬಿಟ್ಟು ಒಂದು 7 ಡೇ ಪೇಮೆಂಟ್ ಸೈಕಲ್ ಇರುತ್ತೆ. ಮತ್ತೆ ಕ್ವಿಕ್, ಫ್ಯಾಕ್ಟ್ ಅಂಡ್ ಶಿಪ್ಪಿಂಗ್ ಅಂಡ್ ಡೆಲಿವರಿ ಎಲ್ಲ ಏನೇನು ಇರುತ್ತೆ ಅಂತ ಅಂದ್ಬಿಟ್ಟು ಇದ್ರಲ್ಲಿ ನೀವು ಮತ್ತೆ ಮೀಶೋದು ರಿಟರ್ನ್ ಏನಾದರೂ ಹಾಕಿದ್ರೆ ಅದ್ರ ಪಾಲಿಸಿ ಏನಿರುತ್ತೆ, ಮತ್ತೆ ಕ್ಯಾನ್ಸಲೇಷನ್ ಇದ್ರು ಅದು 0 ಪೆನಾಲ್ಟಿ ಅಂತ ಕೂಡ ಕೊಟ್ಟಿದ್ದಾರೆ. ರಿಟರ್ನ್ ಟು ಒರಿಜಿನ್ ರಿಟರ್ನ್ ಇದ್ರೆ ಏನಾಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಕೊಟ್ಟಿದ್ದಾರೆ. ಇದೆಲ್ಲ ಸ್ವಲ್ಪ ನೀವು ಅವರು ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ಎಲ್ಲ ನೋಡ್ಕೋಬೇಕಾಗುತ್ತೆ. ಮೀಶೋದಲ್ಲಿ 0% ಕಮಿಷನ್ ಅಂತ ಇದೆ. ಬಟ್ ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲೆಲ್ಲ ಕಮಿಷನ್ ತಗೋತಾರೆ ಒಂದು ಪರ್ ಆರ್ಡರ್ ಅಂತ ಅಂದ್ಬಿಟ್ಟು ನೋಡಿ.
ಇವ್ರದ್ದು 0% ಕಮಿಷನ್ ಅಂತ ಇದೆ. ಮತ್ತೆ ನೋಡ್ಕೊಬೇಕಾಗತ್ತೆ ನೀವು, ಇಲ್ಲ ಏನಾದರೂ ಹಿಡನ್ ಚಾರ್ಜಸ್ ಇದೆಯಾ ಏನೋ ಅಂತ ಅಂದ್ಬಿಟ್ಟು. ಇಲ್ಲ ಒಂದು ಕಾಂಟ್ಯಾಕ್ಟ್ ಅಸ್ ಅಂದ್ಬಿಟ್ಟು ಅವ್ರದ್ದು ಮೇಲ್ ಐ ಡಿ ಕೂಡ ಇದೆ. ಮೇಲ್ ಐ ಡಿ ಯೂಸ್ ಮಾಡಿಕೊಂಡು ನೀವು ಅವ್ರಿಗೊಂದು ಮೆಸೇಜ್ ಮಾಡಿಕೊಂಡು ಇದೆಲ್ಲ ಏನೇನು ಚಾರ್ಜಸ್ ಇರ್ತೀರ ತಿಳ್ಕೊಂಡು ಆಮೇಲೆ ನೀವು ಪ್ಲಾನ್ ಮಾಡ್ಕೋಬೇಕು. ಇದೇ ರೀತಿ ಅಮೆಝಾನ್ ಫ್ಲಿಪ್ಕಾರ್ಟಲ್ಲೂ ಕೂಡ ನೀವು ಅಮೆಝಾನ್ ಸೆಲ್ಲರ್ ಅಕೌಂಟು ಅಥವಾ ಒಂದು ಫ್ಲಿಪ್ಕಾರ್ಟ್ ಸೆಲ್ಲರ್ ಅಕೌಂಟ್ ಅಂತ ಓಪನ್ ಮಾಡಿದ್ರೆ ಅದರಲ್ಲಿ ಅವ್ರದ್ದು ಏನೇನು ಕಮಿಷನ್ ಇರುತ್ತೆ ಅಂದ್ಬಿಟ್ಟು ನಿಮಗೆ ಡೀಟೇಲಾಗಿ ಕೊಟ್ಟಿರ್ತಾರೆ. ಅಮೆಝಾನಲ್ಲಿ ಫ್ಲಿಪ್ಕಾರ್ಟ್ ಅವ್ರದ್ದು ಕಮಿಷನ್ ಇರುತ್ತೆ, ಅದನ್ನ ನೋಡ್ಕೋಬೇಕು ನೀವು ಏನೇನು ಕಮಿಷನ್ ಇರುತ್ತೆ ಅವ್ರದ್ದು ಅಂತ ಅಂದ್ಬಿಟ್ಟು. ಅವ್ರದ್ದು ಫೀಸ್ ಶೆಡ್ಯೂಲ್ ಎಲ್ಲ ಇರುತ್ತೆ. ಅಂದರೆ ಇಷ್ಟು ಪ್ರಾಡಕ್ಟ್ ನೀವು ಸೇಲ್ ಮಾಡಿದ್ರೆ ಇಷ್ಟಿರುತ್ತೆ, ಮತ್ತು ರೆಫರಲ್ ಫೀಸ್ ಅಂತೆ ಈ ಥರದ್ದೆಲ್ಲನೂ ಇರುತ್ತೆ. ಇಲ್ಲಿ ನೋಡಿ ಬುಕ್ಸಿಗೆ ಏನಿದೆ ಅಂತ ಅಂದ್ಬಿಟ್ಟು ಎಲ್ಲ ಕೊಟ್ಟಿದ್ದಾರೆ ರೆಫರಲ್ ಫೀಸು. ಇದೆಲ್ಲ ನೋಡಿಕೊಂಡು ಮತ್ತು ನೀವು ಅವ್ರ ಕಸ್ಟಮರ್ ಕೇರ್ದು ಮೇಲ್ ಐ ಡಿ ಇರ್ಬೋದು ಅಥವಾ ಒಂದು ಕಾಂಟ್ಯಾಕ್ಟ್ ನಂಬರ್ ಇರ್ಬೋದು, ಸಿಕ್ಕದ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಏನೇನು ಕಮಿಷನ್ ಇರುತ್ತೆ ಅದೆಲ್ಲ ಪ್ಲಾನ್ ಮಾಡಿಕೊಂಡು ನೀವು ಆಮೇಲೆ ಪ್ಲಾನ್ ಮಾಡಬೇಕು. ಫ್ಲಿಪ್ಕಾರ್ಟಲ್ಲೂ ಕೂಡ ಸೇಮ್ ಇದೇ ಥರನೇ ಕಮಿಷನ್ಸ್ ಎಲ್ಲ ಇರುತ್ತೆ ಅವ್ರದ್ದು. ಅದನ್ನು ಎಲ್ಲನೂ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಮತ್ತು ನೀವು ಯಾವುದು ಐಟಮನ್ನ ಸೇಲ್ ಮಾಡಬೇಕಂತ ಡಿಸೈಡ್ ಮಾಡ್ತಿರಲ್ಲ ಆ ಐಟಮನ್ನ ಯಾವ ಪ್ಲಾನಿಂಗ್ ಮಾಡ್ಕೋಬೇಕಾಗುತ್ತೆ. ನೀವು ಬಲ್ಕಾಗಿ ತಂದ್ಬಿಟ್ಟು ಒಂದು ಪ್ಲಾನ್ ಮಾಡಬೇಕಾಗುತ್ತೆ, ರೇಟಲ್ಲಿ ತಂದ್ಬಿಟ್ಟು ಅದನ್ನು ರೀಟೇಲ್ ಥರ ಇಲ್ಲಿ ಸೇಲ್ ಮಾಡಬೇಕಾಗುತ್ತೆ. ಮತ್ತು ಅವ್ರದ್ದು ಮೀಶೋ ಫ್ಲಿಪ್ಕಾರ್ಟು ಅಮೆಝಾನ್ ಯಾವುದ್ರಲ್ಲಿ ಸೇಲ್ ಮಾಡೋಂಗಿದ್ರು ನಾನು ಹೇಳ್ದಂಗೆ ಫಸ್ಟು ಕಮಿಷನ್ 0% ಕಮಿಷನ್ ಅಂದ್ಬಿಟ್ಟು ಮೀಶೋನಲ್ಲಿ ಇದೆ. ಬಟ್ ಅಮೆಝಾನ್ ಫ್ಲಿಪ್ಕಾರ್ಟಲ್ಲೆಲ್ಲ ಒಂದು ಕಮಿಷನ್ ಇದ್ದೇ ಇರುತ್ತೆ. ಅವ್ರು ಎಷ್ಟು ಕಮಿಷನ್ ಚಾರ್ಜ್ ಮಾಡ್ತಾರೆ ಮತ್ತು ಅವ್ರಿಗೆ ಏನು ಚಾರ್ಜಸ್ ಹೋಗುತ್ತೆ ಒಂದು ಪ್ರಾಡಕ್ಟನ್ನ ಸೇಲ್ ಮಾಡಿದ್ರೆ, ಮತ್ತು ನೀವು ಏನು ಚಾರ್ಜಸ್ನ ನಿಮಗೆ ಉಳಿಯುತ್ತೆ ಅದೆಲ್ಲ ಪ್ಲಾನ್ ಮಾಡಿಕೊಂಡು ನೀವು ಅದನ್ನು ಪ್ಲಾನ್ ಮಾಡಿಕೊಂಡು ಸೇಲ್ ಮಾಡಬೇಕಾಗುತ್ತೆ. ಫ್ಲಿಪ್ಕಾರ್ಟಲ್ಲೂ ಕೂಡ ಸೇಮ್ ಇದೇ ಥರನೇ ಅವ್ರದ್ದು ಕಮಿಷನ್ ಎಲ್ಲ ಇರುತ್ತೆ. ಅದೆಲ್ಲನೂ ನೀವು ಒಂದ್ಸತಿ ವೆಬ್ಸೈಟ್ ಎಲ್ಲ ರೆಫರ್ ಮಾಡಿ ಅದೆಲ್ಲ ನೋಡಿಕೊಂಡು ಬಿಸ್ನೆಸ್ ಪ್ಲಾನನ್ನು ಮಾಡ್ಕೋಬೇಕಾಗುತ್ತೆ. ಇದೇ ರೀತಿ ಒಂದು ಕಾಮರ್ಸ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದು. ನಿಮಗೆ ಇದೇನು ಆಫೀಸ್ ಇರಬೇಕಂತಲೇ ಏನಿಲ್ಲ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಇವ್ರದ್ದು ಫ್ಲಿಪ್ಕಾರ್ಟ್ ಅವ್ರದ್ದು ನೀವು ಸೆಲ್ಲರ್ ಅಕೌಂಟ್ ಅಂತ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಹೋದಾಗ ಇಲ್ಲೇ ಎಲ್ಲ ಕೊಟ್ಟಿರ್ತಾರೆ. ಪೇಮೆಂಟ್ ಸೈಕಲ್ ಇರ್ಬೋದು ನೋಡಿ, ಇಲ್ಲಿ ಫುಲ್ಫಿಲ್ಮೆಂಟ್ ಟೈಪು ಯಾವುದೇದಿದೆ ಅಂತ ಅಂದ್ಬಿಟ್ಟು ಇದೆಲ್ಲ ನೀವು ಒಂದ್ಸತಿ ರೀಡ್ ಮಾಡಿಕೊಂಡು ಮತ್ತು ಅವ್ರದ್ದು ಎಷ್ಟೆಷ್ಟು ಚಾರ್ಜಸ್ ಇರುತ್ತೆ ಅಂತ ಕೂಡ ನೋಡಿಕೊಂಡು ಪ್ಲಾನ್ ಮಾಡಬೇಕಾಗತ್ತೆ. ನೋಡಿ ಇದೆಲ್ಲ ಫ್ಲಿಪ್ಕಾರ್ಟ್ ಅವ್ರದ್ದು. ಇದೇ ರೀತಿ ಅಮೆಝಾನ್ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ನೀವು ಕಾಮರ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಯಾವುದೇ ಒಂದು ನಿಮ್ಗೇನೋ ಒಂದು ಲ್ಯಾಪ್ಟಾಪ್ ಇರಬೇಕು, ಇಲ್ಲ ನಾವೊಂದು ಅಂಗಡಿ ಬಾಡಿಗೆ ತಗೋಬೇಕು, ಈ ಥರದ್ದೇನಿರೋದಿಲ್ಲ. ಯಾರು ಬೇಕಾದ್ರೂ ನೀವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ನೀವು ಮೊಬೈಲಲ್ಲಿ ಕೂಡ ಸ್ಟಾರ್ಟ್ ಮಾಡ್ಬೋದು. ಮತ್ತು ಒಂದು ಏನೋ ಅಂಗಡಿ ಅಂತಲೇ ಏನಿಲ್ಲ, ಒಂದು ಮನೇಲಿ ಕೂಡ ನೀವು ಕಾಮರ್ಸ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಬಟ್ ಒಂದು GST ಮತ್ತು ಯಾವುದೋ ಒಂದು ಫುಡ್ ಪ್ರಾಡಕ್ಟ್ ಸೇಲ್ ಮಾಡಿದ್ರೆ ಫುಡ್ ಲೈಸೆನ್ಸು ಈ ರಿಜಿಸ್ಟ್ರೇಷನ್ನ ಮಾಡಿಕೊಂಡು ನೀವು ಸ್ಟಾರ್ಟ್ ಮಾಡ್ಕೊಬೋದು. ಇಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸಿಗೂ ನಿಮ್ಗೆ ಗೊತ್ತಿರೋರಿಗೂ ಶೇರ್ ಮಾಡಿ, ಅವರು ಕೂಡ ಒಂದು ಇನ್ಫಾರ್ಮೇಷನ್ ಶೇರ್ ಆಗಲಿ. ಮತ್ತು ನಮ್ಮ ಚಾನಲಲ್ಲಿ ಒಂದು ಬಿಸ್ನೆಸ್ ವೀಡಿಯೋಸು ಮತ್ತು ಯಾವುದೇ ಒಂದು ರಿಜಿಸ್ಟ್ರೇಷನ್ ಬೇಕಂದರೆ ಆ ವೀಡಿಯೋಸನ್ನು ಕೂಡ ಹಾಕ್ತಾ ಇರ್ತೀವಿ. ನಮ್ಮ ಚಾನಲ್ನ ಇದೇ ರೀತಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫಾಲೋ ಕೂಡ ಮಾಡ್ಕೊಳ್ಳಿ. ಮತ್ತು ನೀವು ಏನಾದರೂ ಸರ್ವಿಸಸ್ ಬೇಕಾದ್ರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮೈಕ್ಯಾಪ್ ಟ್ಯಾಕ್ಸ್ ಆ್ಯಂಡ್ HR ಸೊಲ್ಯೂಷನ್ ಅಂತ ಅಂದ್ಬಿಟ್ಟು ಆಡಿಟರ್, ಟ್ಯಾಕ್ಸ್, HR ಮತ್ತು ಬಿಸ್ನೆಸ್ ಕನ್ಸಲ್ಟೆಂಟ್ ಸರ್ವಿಸಸ್ ಇದ್ದಾವೆ. ಏನೇನೆಲ್ಲ ಸರ್ವಿಸಸ್ ಬರುತ್ತೆ ಅಂತ ನೋಡೋದಾದರೆ GST ರಿಜಿಸ್ಟ್ರೇಷನ್ ಮತ್ತು ಫೈಲಿಂಗು, ಮತ್ತು FSSI ಅಥವಾ ಫುಡ್ ಲೈಸೆನ್ಸ್ ರಿಜಿಸ್ಟ್ರೇಷನ್, ಬೇಸಿಕ್ ಇರ್ಬೋದು, ಸ್ಟೇಟ್ ಇರ್ಬೋದು, ಸೆಂಟ್ರಲ್ ಇರ್ಬೋದು, ಎಲ್ಲ ಥರ ಲೈಸೆನ್ಸ್ ಮಾಡ್ತಾರೆ. ಮತ್ತು ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟು, ಫಾರ್ಮ್ C ಅಥವಾ ಒಂದು ಲೇಬರ್ ಲೈಸೆನ್ಸ್ ಅಂತ ಏನು ಕರಿತೀವಿ ಇದು ರಿಜಿಸ್ಟ್ರೇಷನ್ ಕೂಡ ಆಗುತ್ತೆ. ಮತ್ತು ಝೊಮ್ಯಾಟೊ, ಸ್ವಿಗ್ಗಿ ರಿಜಿಸ್ಟ್ರೇಷನ್ ಕೂಡ ಇದೆ. ಮತ್ತು ISO ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಡ್ತಾರೆ. ಮತ್ತು PF ಮತ್ತು ES ರಿಜಿಸ್ಟ್ರೇಷನ್ ಮತ್ತು ಫೈಲಿಂಗು, ITR ಫೈಲಿಂಗು, MSME ರಿಜಿಸ್ಟ್ರೇಷನ್ನು, ಮತ್ತು ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಅಂದರೆ ಬ್ರಾಂಡ್ ನೇಮ್ ಏನಿರುತ್ತೆ ಅದು ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಡ್ತಾರೆ. ಮತ್ತು ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸ್ ಕೂಡ ಆಗುತ್ತೆ. ಮತ್ತು ಪೇರೋಲ್ ಸಾಫ್ಟ್ವೇರ್ ಕೂಡ ಇದೆ. ಲೋನ್ಸ್ ಮತ್ತು ಅದರ್ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಇದೆ. ಯಾವುದೋ ಒಂದು ಲೈಸೆನ್ಸ್ ಬೇಕು ಅಂತಂದರೆ ನಿಮಗೆ ಒಂದು ಇದು ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಇರ್ಬೋದು, ಫುಡ್ ಲೈಸೆನ್ಸ್ ಇರ್ಬೋದು, ಇದೆಲ್ಲ ಬಂದ್ಬಿಟ್ಟು ಒಂದು 3-4 ಡೇಸಲ್ಲಿ ಅಪ್ರೂವಲ್ ಕೂಡ ಇರುತ್ತೆ. ಯಾವುದೇ ಒಂದು ಸರ್ವಿಸ್ ಬೇಕಂತಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಈ ಯಾವುದೇ ಒಂದು ಸರ್ವಿಸಸ್ಸನ್ನು ನೀವು ಪಡ್ಕೋಬೋದು. ಮತ್ತು ವೆಬ್ಸೈಟ್ ಕೂಡ ಇದೆ. ವೆಬ್ಸೈಟಲ್ಲಿ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮನ್ನ. ಮೈಕ್ಯಾಪ್ ಟ್ಯಾಕ್ಸ್ ಮತ್ತು HR ಸೊಲ್ಯೂಷನ್ಸ್, ಅದು ಮೈಕ್ಯಾಪ್ ಟ್ಯಾಕ್ಸ್ ಆ್ಯಂಡ್ HR solution.in ಅಂತ ಅಂದ್ಬಿಟ್ಟು ಇಲ್ಲಿದೆ ನೋಡಿ. ಲಿಂಕನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಈ ಲಿಂಕಿಗೆ ಹೋದರೆ ನೀವು ಈ ಥರ ಒಂದು ಅವ್ರದ್ದು ವೆಬ್ಸೈಟ್ ಕೂಡ ಓಪನ್ ಆಗೋದು. ವೆಬ್ಸೈಟಲ್ಲಿ ಯಾವುದೆಲ್ಲ ಸರ್ವಿಸಸ್ ಇದ್ದಾವೆ ಅಂತ ಅಂದ್ಬಿಟ್ಟು ಲಿಸ್ಟಿಂಗ್ ಕೂಡ ಇದೆ. ಯಾವುದೇ ಸರ್ವಿಸಸ್ ಬೇಕಾದರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ ಇರ್ಬೋದು ಮತ್ತು ಒಂದು ಮೇಲ್ ID ಕೂಡ ಇದೆ, ಅದು ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ. ವೆಬ್ಸೈಟ್ ಕೂಡ ನೀವು ರೆಫರ್ ಮಾಡ್ಕೊಳ್ಳಿ. ಇದೇ ರೀತಿ ಬಿಸ್ನೆಸ್ ಐಡಿಯಾಸ್ ವೀಡಿಯೋಸು ಮತ್ತು ಒಂದು ಲೈಸೆನ್ಸ್ಗಳ ಬಗ್ಗೆ ವೀಡಿಯೋಸ್ ಕೂಡ ಹಾಕ್ತಾ ಇರ್ತೀವಿ ನಮ್ಮ ಚಾನಲಲ್ಲಿ. ನೀವಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫಾಲೋ ಕೂಡ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ, ಅವರು ಕೂಡ ಇನ್ಫಾರ್ಮೇಷನ್ ಶೇರ್ ಆಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.